ಹಾಯ್ ಎವ್ರಿವನ್. ಮಟನ್ ಕೈಮಾದಲ್ಲಿ ಯೂಶ್ವಲ್ ಆಗಿ ಕೈಮಾ ಸಾರನ್ನು ಮಾಡ್ಕೊಳ್ತೀವಿ. ಆದರೆ ಒಂದ್ಸಲಿ ಈ ರೀತಿ ಕೈಮಾ ಡ್ರೈನ ಮಾಡ್ಕೊಳ್ಳಿ, ಟೇಸ್ಟ್ ಅಂತೂ ಆಸಮ್ ಆಗಿರುತ್ತೆ. ನಿಮ್ಮ ಫೇವ್ರೆಟ್ ಲಿಸ್ಟ್ನಲ್ಲಿ ಈ ಕೈಮಾ ಡ್ರೈ ಕೂಡ ಸೇರ್ಕೊಳ್ಳುತ್ತೆ. ಮನೆಯಲ್ಲೇ ಇರುವಂಥ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿ ಈಸಿಯಾಗೆ ಮಾಡ್ಕೊಳ್ಳೋಂಥ ಈ ಕೈಮಾ ಡ್ರೈ ಒಂದು ಮಸ್ಟ್ ಟ್ರೈ ರೆಸಿಪಿ. ಹಾಗಿದ್ರೆ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಮಸಾಲೆ ರೆಡಿ ಮಾಡ್ಕೊಳ್ಳೋಕ್ಕೆ ಮೊದಲಿಗೆ ಒಂದು ಪ್ಯಾನ್ನಲ್ಲಿ 2 ಟೀ ಸ್ಪೂನ್ ಎಣ್ಣೆ ಕಾಯಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ 2 ಇಂಚ್ ಚಕ್ಕೆ, 1 ಏಲಕ್ಕಿ, ಒಂದು 8ರಿಂದ 10 ಲವಂಗ, 1 ಟೀ ಸ್ಪೂನಷ್ಟು ಕಾಳು ಮೆಣಸು, ಒಂದು 3 ಈರುಳ್ಳಿನ ದಪ್ಪ ಹೆಚ್ಕೊಂಡಿರೋದನ್ನು ಹಾಕ್ಕೊಳ್ತಾ ಇದ್ದೀನಿ. ನಂತರ 3 ಹಸಿಮೆಣಸು, 2 ಟೇಬಲ್ ಸ್ಪೂನಷ್ಟು ಬೆಳ್ಳುಳ್ಳಿ, 2 ಇಂಚ್ ಶುಂಠಿ ಹಾಕಿ ಒಂದು 2 ನಿಮಿಷ ಈರುಳ್ಳಿನ ಬಾಡಿಸ್ಕೋಬೇಕು. ಈರುಳ್ಳಿ ಎಲ್ಲ ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ಒಂದು ಅರ್ಧ ಕಟ್ಟಷ್ಟು ಪುದೀನ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಇದು ಒಳ್ಳೆ ಫ್ಲೇವರ್ ಕೊಡುತ್ತೆ. ಈ ಪುದೀನ ಸೊಪ್ಪನ್ನು ಬಾಡಿಸಿ ಇದನ್ನು ಸ್ವಲ್ಪ ಹೊತ್ತು ಆರಲಿಕ್ಕೆ ಬಿಡಬೇಕು. ಅಷ್ಟರಲ್ಲಿ ಒಂದು ಮಿಕ್ಸಿ ಜಾರ್ನಲ್ಲಿ ಒಂದು 5ರಿಂದ 6 ಟೇಬಲ್ ಸ್ಪೂನಷ್ಟು ಕಾಯಿ ತುರಿ, ಆರಿಸ್ಕೊಂಡಂಥ ಎಲ್ಲ ಮಸಾಲೆ ಪದಾರ್ಥಗಳನ್ನು ಹಾಕಿ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಖಾರದ ಪುಡಿ ಇಲ್ಲಿ ನಾನು 2 ಟೇಬಲ್ ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ನಂತರ 1 ಟೇಬಲ್ ಸ್ಪೂನ್ ಕೊತ್ತಂಬರಿ ಪುಡಿ, ಕೈಮಕ್ಕೆ ಹಿಡಿಯುವಷ್ಟು ಉಪ್ಪು, ಒಂದು 1/4 ಟೀ ಸ್ಪೂನಷ್ಟು ಅರಿಶಿಣ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ನಂತರ ಸ್ವಲ್ಪ ನೀರು ಹಾಕ್ಕೋಬೇಕು, ಜಾಸ್ತಿ ಹಾಕ್ಕೋಬಾರ್ದು. ನೀರು ಹಾಕಿ ಒಂದ್ಸಲಿ ಗ್ರೈಂಡ್ ಮಾಡಿಕೊಂಡು ಕೊನೆಯದಾಗಿ 2 ಟೀ ಸ್ಪೂನ್ ಹುರಿಗಡಲೆ ಹಾಕಿ ತುಂಬ ನೈಸಾಗಿ ಬೇಡ, ಸ್ವಲ್ಪ ತರಿಯಾಗಿ ರುಬ್ಕೊಳ್ಬೇಕು. ಈಗ ರುಬ್ಕೊಂಡಂಥ ಮಸಾಲೆಯಲ್ಲಿ ಸ್ವಲ್ಪ ಮಸಾಲೆನ ಜಾರ್ನಲ್ಲೇ ಬಿಟ್ಟು ಇದಕ್ಕೆ 3/4 kg ಕೈಮಾದಲ್ಲಿ ಸ್ವಲ್ಪ ಕೈಮಾ ಹಾಕಿ ಜಸ್ಟ್ ಪಲ್ಸ್ ಮೋಡ್ನಲ್ಲಿ ಒಂದು 2 ಸುತ್ತು ಗ್ರೈಂಡ್ ಮಾಡಿ ಎತ್ತಿಟ್ಕೊಳ್ಳಿ. ಈಗ ಕೈಮಾನ ಸ್ವಲ್ಪನೇ ತಗೊಂಡು ಉಂಡೆ ಕಟ್ಕೋಬೇಕು. ಹುರಿಗಡಲೆ ಹಾಕಿರೋದ್ರಿಂದ ಉಂಡೆ ಕಟ್ಟಲಿಕ್ಕೆ ಈಸಿ ಆಗತ್ತೆ. ಈ ರೀತಿ ಎಲ್ಲದನ್ನು ಉಂಡೆ ಕಟ್ಟಿಟ್ಕೊಂಡು ಎತ್ತಿಟ್ಕೊಳ್ಳಿ. ಈಗ ಒಂದು ಪ್ಯಾನ್ನಲ್ಲಿ 3ರಿಂದ 4 ಟೇಬಲ್ ಸ್ಪೂನ್ ಎಣ್ಣೆ ಕಾಯಿಸಿ ಇದಕ್ಕೆ 1 ಟೀ ಸ್ಪೂನ್ ಸೋಂಪಿನ ಕಾಳು ಹಾಕ್ತಾಯಿದ್ದೀನಿ. ಇದು ಕೂಡ ಒಳ್ಳೆ ಫ್ಲೇವರ್ ಕೊಡುತ್ತೆ. ನಂತರ 1 ಟೇಬಲ್ ಸ್ಪೂನಷ್ಟು ಕಸೂರಿ ಮೇಥಿ, ಹೆಚ್ಕೊಂಡಿರೋ ಅರ್ಧ ಈರುಳ್ಳಿ ಹಾಕಿ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಫ್ರೈ ಆದಮೇಲೆ ಹೆಚ್ಕೊಂಡಿರೋ 1 ಟೊಮ್ಯಾಟೊ ಹಾಕಿ ಟೊಮ್ಯಾಟೊನೂ ಕೂಡ ಫ್ರೈ ಮಾಡ್ಕೋಬೇಕು. ನಂತರ ಇದಕ್ಕೆ ಉಂಡೆ ಕಟ್ಕೊಂಡಂಥ ಕೈಮಾನ ಒಂದೊಂದಾಗಿ ಪ್ಯಾನ್ನಲ್ಲಿ ಈ ರೀತಿ ಇಟ್ಕೊಳ್ತಾ ಬರಬೇಕು. ಎಲ್ಲ ಕೈಮಾ ಉಂಡೆನ ಇಟ್ಕೊಂಡಾದಮೇಲೆ ಲಿಡ್ ಕ್ಲೋಸ್ ಮಾಡಿ ಒಂದು 10 ನಿಮಿಷ ಬೇಯಿಸ್ಕೋಬೇಕು. ಈಗ ಒಂದು 10 ನಿಮಿಷ ಆಗಿದೆ. ಇದನ್ನು ಸೌಟ್ನಲ್ಲಿ ಮಗುಚ್ಕೊಳ್ದೇ ಈ ರೀತಿ ತಿರುಗಿಸ್ಕೊಳ್ಬೇಕು. ನೋಡಿ, ಒಂದು ಉಂಡೆನೂ ಕೂಡ ಒಡೆದಿಲ್ಲ. ಈಗ ರುಬ್ಕೊಂಡಂಥ ಮಸಾಲೆನ ಹಾಕ್ಕೊಂಡು ನಂತರ ಸ್ವಲ್ಪ ನೀರು ಹಾಕಿ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಬೇಕು. ಆಲ್ರೆಡಿ ನಾವು ಮಸಾಲೆ ರುಬ್ಬೋಬೇಕಾದ್ರೆ ಉಪ್ಪು ಹಾಕಿದ್ವಿ. ನಿಮಗೇನಾದರೂ ಉಪ್ಪು ಕಡಿಮೆ ಅನಿಸಿದ್ರೆ ಈ ಟೈಮ್ನಲ್ಲಿ ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಇದನ್ನು ಮಿಕ್ಸ್ ಮಾಡಿಕೊಂಡು ಲಿಡ್ ಕ್ಲೋಸ್ ಮಾಡಿ ಮತ್ತೆ ಇನ್ನೊಂದು 10 ನಿಮಿಷ ಬೇಯಲಿಕ್ಕೆ ಬಿಡಬೇಕು. ಈಗ ಒಂದು ಆಲ್ಮೋಸ್ಟ್ 10 ನಿಮಿಷ ಆಗಿದೆ. ಗ್ರೇವಿ ಎಲ್ಲ ಸ್ವಲ್ಪ ಡ್ರೈ ಆಗಿದೆ, ಎಣ್ಣೆ ಎಲ್ಲ ಬಿಟ್ಕೊಂಡಿದೆ. ಇದನ್ನು ಒಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕೊನೆಯದಾಗಿ ಮೇಲ್ಗಡೆ ಹೆಚ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ತುಂಬಾ ಟೇಸ್ಟಿ, ಅಷ್ಟೇ ಫ್ಲೇವರ್ಫುಲ್ಲಾಗಿರೋ ಮಟನ್ ಕೀಮಾ ಡ್ರೈ ರೆಡಿ ಆಗತ್ತೆ. ಇದು ನನ್ನ ಒಂದು ಫೇವ್ರೆಟ್ ರೆಸಿಪಿ. ಖಂಡಿತ ನಿಮಗೂ ಇಷ್ಟ ಆಗತ್ತೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಟೇಸ್ಟ್ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಕೊಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ಚಾನಲ್ನ ಫಾಲೋ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.